ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಈ ಸಂಜೆಯ ವಂದನೆಗಳು. ಪ್ರಿಯರೇ, ನೀವೆಲ್ಲರೂ ಕೂಡ ಆರೋಗ್ಯವಾಗಿಯೂ ಮತ್ತು ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾವು ನಂಬುವಂತರಾಗಿದ್ದೇವೆ. ಈ ದಿನವೂ ಕೂಡ ದೇವರ ಸಮ್ಮುಖದಲ್ಲಿ ಆತನ ಸತ್ಯವೇದವನ್ನು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ಕಳೆದ ವಾರದಿಂದಲೂ ಈ 4 ವಿಷಯದಲ್ಲಿ ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಇವಾಗಲೇ ನಾವು ಧ್ಯಾನ ಮಾಡ್ತಾ ಬಂದೆವು. ಕಳೆದ ಸಾರಿ ನಾಲಿಗೆಯ ಪಾಪಗಳು ಎಂಬುದಾಗಿ, ಹಾಗೆಯೇ ಆ ನಾಲಿಗೆಯ ಪಾಪದ ಪರಿಣಾಮಗಳು ಕೂಡ ನಾವು ಧ್ಯಾನ ಮಾಡಿದೆವು. ಮತ್ತು ಈ ದಿವಸ ದೇವರ ಸಮ್ಮುಖದಲ್ಲಿ ಸತ್ಯವೇದನ ಧ್ಯಾನ ಮಾಡ್ತಿರ್ಬೇಕಾದ್ರೆ ದೇವರ ಆತ್ಮನು ಇನ್ನೂ ಕೆಲವೊಂದು ಮಾತುಗಳನ್ನು ದೇವರ ಆತ್ಮನು ನಮಗೆ ತಿಳಿಸಿಕೊಟ್ಟರು. ಆ ಮಾತುಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ನಾನೆಷ್ಟು ಸಂತೋಷವುಳ್ಳವನಾಗಿದ್ದೇನೆ. ಆ ಮಾತುಗಳು ಏನೆಂಬುದಾಗಿ ನೋಡೋದಾದರೆ, ದೇವರು ಮೆಚ್ಚುವಂಥ ನಾಲಿಗೆ. ಸತ್ಯವೇದದಲ್ಲಿ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 13ನೇ ವಚನದಲ್ಲಿ, ಕೇಡು ನುಡಿಯದ ನಾಲಿಗೆ ನಿಜವಾಗಲೂ ದೇವರು ಅವರು ಮೆಚ್ಚುವಂತರಾಗಿದ್ದಾರೆ. ಹಾಗೆಯೇ ನಾವು ಕೀರ್ತನೆಗಳು 35ನೇ ಅಧ್ಯಾಯದ 28ನೇ ವಚನವನ್ನು ಧ್ಯಾನಿಸುವಾಗ ಅಲ್ಲಿ ನೀತಿಯ ನಾಲಿಗೆಯ ಕುರಿತಾಗಿ ಬರೆಯಲ್ಪಟ್ಟಿರುವುದನ್ನು, ಈ ನೀತಿಯ ನಾಲಿಗೆಯನ್ನು ದೇವರು ಮೆಚ್ಚುವಂತವರಾಗಿದ್ದಾರೆ. ಅನ್ಯಾಯದ ನಾಲಿಗೆ, ಒಂದು ವೇಳೆ ಮನುಷ್ಯನು ಅವನಿಗೇನಾದರೂ ಸಲ್ಲಿದಾಗ ನ್ಯಾಯವನ್ನು ಮುಚ್ಚುವುದಕ್ಕೆ ಆ ಅನ್ಯಾಯದ ಮಾತನ್ನು ಒಂದು ವೇಳೆ ಮನುಷ್ಯನು ಮೆಚ್ಚಬಹುದೇನೋ, ಆದರೆ ನಿಜವಾಗಲೂ ದೇವರು ಆತನ ಮೆಚ್ಚುವಂಥ ನಾಲಿಗೆ, ನೀತಿಯಿಂದ ಕೂಡಿರುವಂಥ ಒಂದು ನಾಲಿಗೆಯನ್ನು ಅವರು ಮೆಚ್ಚುವಂಥವರಾಗಿದ್ದಾರೆ. ಹಾಗೆಯೇ ನಾವು ಕೀರ್ತನೆಗಳು 66ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತು ನೋಡ್ತೇವೆ. ದೇವರನ್ನು ಸ್ತುತಿಸುವ ಸ್ತೋತ್ರದ ನಾಲಿಗೆ, ಇದನ್ನು ದೇವರು ಅವರು ಇಷ್ಟಪಡುವಂತರಾಗಿದ್ದಾರೆ. ಮನುಷ್ಯನ ಮೂಲಕವಾಗಿ ಕೆಲವೊಂದು ಸಹಾಯಗಳು ನಮಗೆ ಬಂದರೂ ಕೂಡ ಅದರ ಹಿಂದೆ ಸಂಪೂರ್ಣವಾಗಿ ದೇವರ ಕಾರ್ಯವು ಅಲ್ಲಿರುವಂಥದ್ದಾಗಿದೆ. ದೇವರೇ ಮನುಷ್ಯನ ಪ್ರೇರೇಪಣೆ ಮಾಡೋದ್ರ ಮೂಲಕವಾಗಿ ಆತನು ತನ್ನ ಕಾರ್ಯಗಳನ್ನು, ಆತನ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಮೊದಲು ನಾವು ದೇವರಿಗೆ ನಾವು ಸ್ತೋತ್ರ ಮಾಡಬೇಕಾಗ್ತದೆ. ಹಾಗಾಗಿ ದೇವರು ಮೆಚ್ಚುವಂಥ ಒಂದು ನಾಲಿಗೆ ಸ್ತೋತ್ರದ ನಾಲಿಗೆ. ಹಾಗೆಯೇ ನಾವು ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯದ 172ನೇ ವಚನದಲ್ಲಿ ಈ ಮಾತನ್ನು ನೋಡ್ತೇವೆ. ನಮ್ಮೆಲ್ಲರ ಆ ನಾಲಿಗೆಯಲ್ಲಿ ವಾಕ್ಯವು, ದೇವರು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ಆತನ ಭಕ್ತರಾಗಿರುವಂಥ ನಮಗೆ ಈ ಧರ್ಮಶಾಸ್ತ್ರ ಅಥವಾ ದೇವರ ವಾಕ್ಯವನ್ನು ನಮಗೆ ಕೊಡಲ್ಪಟ್ಟಿದೆ. ಭಕ್ತರು ಹೇಳುವಾಗ, ನಿನ್ನ ನುಡಿಯನ್ನು ನನ್ನ ಬಾಯಿ ನಿನ್ನನ್ನು ಸ್ತುತಿಸುವುದು ಅನ್ನುವಾಗ, ಆತನ ನುಡಿ ಅಥವಾ ಆತನ ವಾಕ್ಯದ ನಾಲಿಗೆ ದೇವರು ಮೆಚ್ಚುವಂತವರಾಗಿದ್ದಾರೆ. ಮಾತ್ರವಲ್ಲ, ನಾವು ಹಾಗೆ ನೋಡ್ತೇವೆ ಕೀರ್ತನೆಗಳ ಪುಸ್ತಕ 126ನೇ ಅಧ್ಯಾಯ 2ನೇ ವಚನದಲ್ಲಿ, ಉತ್ಸಾಹದ ನಾಲಿಗೆ ಅಥವಾ ಸಂತೋಷದ ಉತ್ಸಾಹವನ್ನು ತುಂಬಿರುವಂಥ ಒಂದು ನಾಲಿಗೆ, ಅದನ್ನು ದೇವರು ಮೆಚ್ಚುವಂಥವರಾಗಿದ್ದಾರೆ. ಮಾತ್ರವಲ್ಲದೆ ಜ್ಞಾನೋಕ್ತಿ ಪುಸ್ತಕ 10ನೇ ಅಧ್ಯಾಯ 20ನೇ ವಚನದಲ್ಲಿ, ನೀತಿವಂತರ ನಾಲಿಗೆ, ನಾವು ಮೇಲ್ಗಡೆ ನೋಡಿದ್ದೀವಿ ನೀತಿಯ ನಾಲಿಗೆ, ಇಲ್ಲಿ ನೀತಿವಂತರ ನಾಲಿಗೆ.
ನಮ್ಮ ಕುಟುಂಬವಾಗಿರಲಿ, ನಮ್ಮದು ಯಾವುದೇ ಒಂದು ಗುಂಪಿರಲಿ ಅಥವಾ ನಮ್ಮ ಸಭೆಯೇ ಇರಲಿ, ಪ್ರತಿಯೊಂದು ಗುಂಪಿನಲ್ಲಿಯೂ, ಸಭೆಯಲ್ಲಿಯೂ, ಕುಟುಂಬದಲ್ಲಿಯೂ ಅಲ್ಲಿ ನೀತಿವಂತರ ಒಂದು ನಾಲಿಗೆ. ಯಾಕಂದರೆ ಒಬ್ಬರ ಬಾಯಲ್ಲಿ ನೀತಿವಂತಿಕೆ, ಇನ್ನೊಂದರ ಬಾಯಲ್ಲಿ ಅನೀತಿವಂತಿಕೆ, ಈ ರೀತಿಯ ಮಾತುಗಳು ಇರಬಾರ್ದು. ಎಲ್ಲರದ್ದು ಮಾತು ಅದು ನೀತಿಯಿಂದ ಕೂಡಿರುವಂಥ ಒಂದು ನಾಲಿಗೆ ಉಳ್ಳವರನ್ನು ನಿಜವಾಗಲೂ ದೇವರು ಮೆಚ್ಚುವಂತನಾಗಿದ್ದಾನೆ. ಮಾತ್ರವಲ್ಲ, ನಾವು ಜ್ಞಾನೋಕ್ತಿ ಪುಸ್ತಕದ 15ನೇ ಅಧ್ಯಾಯ 4ನೇ ವಚನದಲ್ಲಿ ಹಿತವಾದಂಥ ನಾಲಿಗೆಯನ್ನು ದೇವರು ಮೆಚ್ಚುವಂಥವರಾಗಿದ್ದಾರೆ. ಕೆಲವರ ನಾಲಿಗೆಗಳು ಅದು ಬಹಳ ಹರಿತವಾದಂಥ ಒಂದು ನಾಲಿಗೆಗಳು, ಕಠಿಣವಾದಂಥ ನಾಲಿಗೆಗಳು, ದುಃಖಪಡಿಸುವಂಥ ನಾಲಿಗೆಗಳು, ಅವರು ಕಣ್ಣೀರು ಹಾಕಿಸುವಂಥ ಒಂದು ನಾಲಿಗೆಗಳು ಬಹಳ ಹೀಗೆ ನಾವು ಒಂದೊಂದನ್ನು ನೋಡ್ತಾ ಇರಬೇಕಾದ್ರೆ ಬಹಳಷ್ಟು ಇದೆ. ಆದರೆ ದೇವರು ಮೆಚ್ಚುವಂಥ ಒಂದು ನಾಲಿಗೆ, ಹಿತವಾದಂಥ ಒಂದು ನಾಲಿಗೆಯನ್ನು ದೇವರು ಮೆಚ್ಚುವಂಥವರಾಗಿದ್ದಾರೆ. ಮಾತ್ರವಲ್ಲ, ಜ್ಞಾನೋಕ್ತಿ 14ನೇ ಅಧ್ಯಾಯ 2ನೇ ವಚನದಲ್ಲಿ ಜ್ಞಾನದ ನಾಲಿಗೆ. ನಾವು ಮಾತನಾಡುವಾಗ ಏನನ್ನೋ ಮೂರ್ಖತನದಿಂದ, ಅಜ್ಞಾನದಿಂದ ನಾವು ಮಾತಾಡುವವರಾಗಿರದೆ ಜ್ಞಾನದಿಂದ ಮಾತಾಡುವಂಥ ಒಂದು ಕಾರ್ಯಗಳನ್ನು ದೇವರು ಮೆಚ್ಚುವಂಥವರಾಗಿದ್ದಾರೆ. ಮಾತ್ರವಲ್ಲ, ನಮ್ಮ ಒಂದು ನಾಲಿಗೆಯ ವಿಷಯದಲ್ಲಿ ದೇವರು ಮೆಚ್ಚುವಂಥದ್ದು ಇನ್ನೊಂದು. ಜ್ಞಾನೋಕ್ತಿ ಪುಸ್ತಕ 31ನೇ ಅಧ್ಯಾಯ 26ನೇ ವಚನದಲ್ಲಿ ದಯೆಯ ನಾಲಿಗೆ. ಯೇಸು ಸ್ವಾಮಿಯವರನ್ನು ನೋಡುವಾಗ ಅನೇಕರು ದೇವರು ಅನಿಸ್ಕೊಂಡಂಥವರು ಅಥವಾ ಅನೇಕರು ದೊಡ್ಡವರು ಅನಿಸ್ಕೊಂಡಂಥವರು ಮಾತುಗಳಿಗೂ, ಸತ್ಯವೇದಲ್ಲಿರುವಂತಹ ಯೇಸು ಸ್ವಾಮಿಯ ಕುರಿತಾಗಿರುವಂಥ ಮಾತುಗಳಿಗೂ ನಾವು ಹೋಲಿಕೆ ಹೋಲಿಸುವುದಾದರೆ ಅವರು ಕೇವಲ 33 ವರ್ಷ ಈ ಭೂಮಿ ಮೇಲಿರುವಾಗ, ಅಂದರೆ ಮನುಷ್ಯನಾಗಿರುವಾಗ, ಇವಾಗ ಅವ್ರು ನಮ್ಮ ಸಂಗಡ ಇದ್ದಾರೆ, ಅವರು ಯುಗದ ಸಮಾಪ್ತಿಯವರೆಗೆ ಇರ್ತಾರೆ, ಅವರು ಎಂದೆಂದು ಇರ್ತಾರೆ. ಆದರೆ ಮನುಷ್ಯನಾಗಿ ಆತನಿರುವಾಗ ಆತನ ಮಾತುಗಳು ಎಲ್ಲೆಲ್ಲಿ ಕೂಡ ನೋಡುವಾಗ ಆತನ ಆ ನಾಲಿಗೆ ದಯೆಯಿಂದ ಕೂಡಿರುವಂತಹ ಮಾತುಗಳು ಅಥವಾ ನಾಲಿಗೆ ಆತನದಾಗಿತ್ತು. ಅದನ್ನು ದೇವರು ಮೆಚ್ಚಿದರು. ಅವರು ದೀಕ್ಷಾಸ್ನಾನವಾಗುವಾಗ ದೇವರು ಒಂದು ವಾಣಿಯಾಗುವುದನ್ನು ನೋಡ್ತಾ ಇದ್ದೀವಲ್ಲ, ನಾನು ಪ್ರಿಯನಾಗಿರುವಂಥ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಅನ್ನುವಾಗ ಆ 30 ವರ್ಷಗಳು ಆತನ ಅನೇಕ ಕಾರ್ಯಗಳು, ಚಟುವಟಿಕೆಗಳು ಮಾತ್ರವಲ್ಲದೆ ಆತನ ಮಾತುಗಳನ್ನು, ಆತನ ನಾಲಿಗೆಯನ್ನು ದೇವರು ಗಮನಿಸಿದಾಗ ಆ ದೇವರ ದೃಷ್ಟಿಯಲ್ಲಿ ಅವರು ದಯೆ ಉಳ್ಳಂಥ ಒಂದು ನಾಲಿಗೆಯನ್ನು ಕೂಡಿರುವಂಥವರಾಗಿದ್ದರು. ಅದನ್ನು ತಂದೆಯಾಗಿರುವಂಥ ದೇವರು ಮೆಚ್ಚಿದರು. ಮಾತ್ರವಲ್ಲ, ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 4ನೇ ವಚನ, ಶಿಕ್ಷಿತ ನಾಲಿಗೆ. ನಮ್ಮ ಆ ನಾಲಿಗೆಯ ಮಾತುಗಳು ಇನ್ನೊಬ್ಬರು ಆ ಮಾತುಗಳನ್ನು ಕಲಿಯುವಂಥವರು ಮತ್ತು ಅವರ ಜೀವಿತದಲ್ಲಿ ಅವರು ಅಳವಡಿಸಿಕೊಂಡು ಅವರು ಕೂಡ ಇನ್ನೊಬ್ಬರಿಗೆ ಶಿಕ್ಷಿತವನ್ನು ಉಂಟು ಮಾಡುವಂತಹ ಒಂದು ನಾಲಿಗೆ ಉಳ್ಳವರನ್ನು ದೇವರು ಮೆಚ್ಚುವಂಥವರಾಗಿದ್ದಾರೆ. ಈ ದಿವಸ ನಾನು ಇಷ್ಟು ಮಾತುಗಳನ್ನು ಕರ್ತನ ಸಮ್ಮುಖದಲ್ಲಿ ಆ ಸತ್ಯವೇದದಲ್ಲಿ ಆಳವಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇರಬೇಕಾದ್ರೆ ದೇವರು ಮೆಚ್ಚುವಂಥ ನಾಲಿಗೆಗಳು ಇನ್ನೂ ಬಹಳ ವಿಷಯಗಳಿದೆ. ಆದರೆ ನಾನು ಈ ದಿವಸ ಈ ಸಂಜೆ ಸಮಯದಲ್ಲಿ ಇಷ್ಟು ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ನನಗೂ ಸಂತೋಷವಾಗ್ತದೆ. ಮಾತ್ರವಲ್ಲ, ಆ ಮಾತುಗಳನ್ನು, ಆ ನಾಲಿಗೆಯನ್ನು ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳುವಾಗ ನನ್ನಲ್ಲಿ ಕೂಡ ಆ ದೇವರು ಮೆಚ್ಚುವಂಥ ಒಂದು ನಾಲಿಗೆ ಅಥವಾ ನನ್ನ ಮಾತುಗಳು ಹೇಗಿದೆ ಎಂಬುದನ್ನು ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳುವಾಗ, ದೇವರ ವಾಕ್ಯದ ಅನುಸಾರವಾಗಿ ನೋಡುವಾಗ ಅದು ಕಂಡು ಬರಲಿಲ್ಲ. ನಾನು ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪಪಟ್ಟು ಮತ್ತೆ ನನ್ನ ನಾಲಿಗೆಯನ್ನು
ಕರ್ತನಿಗೆ ಸಮರ್ಪಣೆ ಮಾಡಿ ಆ ಶಿಲ್ಬೆಯಲ್ಲಿ ಸುರಿಸಲ್ಪಟ್ಟಂಥ ರಕ್ತದ ಆ ಹಾನಿಗಳಿಂದ ನನ್ನ ನಾಲಿಗೆಯನ್ನು ಮುಟ್ಟಿ ಶುದ್ಧೀಕರಿಸಿರಿ, ನೀನು ಮೆಚ್ಚುವಂಥ ನಾಲಿಗೆಯಾಗಿ ಮಾರ್ಪಡಿಸು ಎಂಬುದಾಗಿ ಕರ್ತನಿಗೆ ನನ್ನ ನಾಲಿಗೆಯನ್ನು ಸಮರ್ಪಣೆ ಮಾಡಿದೆನು. ಹಾಗೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ನಾಲಿಗೆ ಕುರಿತಾಗಿರುವಂಥ ಒಂದು ವಿಷಯಗಳನ್ನು ಪ್ರತಿ ದಿವಸ ಈ ನಾಲಿಗೆಯಿಂದ ಎಷ್ಟೋ ಮಾತುಗಳು ಹೊರಟು ಹೋಗ್ತಾ ಇರ್ತದೆ. ಅದರಲ್ಲಿ ಮನುಷ್ಯರು ಒಂದು ಸಾರಿ ಮೆಚ್ಚುತ್ತಾರೆ, ನಂತರ ಇನ್ನೊಂದು ಸಾರಿ ಆ ಮಾತುಗಳ ಕುರಿತಾಗಿ, ಆ ನಾಲಿಗೆ ಕುರಿತಾಗಿ ಅವರು ಇಷ್ಟಪಡೋದಿಲ್ಲ. ಆದರೆ ನನ್ನನ್ನು ಉಂಟು ಮಾಡಿರುವ ಆತನು, ನನ್ನನ್ನು ದಿನನಿತ್ಯ ನಡೆಸುವ ಆತನು, ಪೋಷಿಸುವ ಆತನು, ನಮ್ಮನ್ನು ಕಾಯ್ದು ಕಾಪಾಡ್ತಿರುವಂತಹ ದೇವರು, ನಮ್ಮೆಲ್ಲ ಕಾರ್ಯಗಳನ್ನು ನೋಡುವ ಆತನು, ಬಲ್ಲಾತನು. ಅದೇ ಸಂದರ್ಭದಲ್ಲಿ ನಮ್ಮ ನಾಲಿಗೆಯನ್ನು ಕೂಡ, ಆ ನಾಲಿಗೆ ಒಂದೊಂದು ಮಾತುಗಳು ಕೂಡ, ಅದರಲ್ಲಿ ಆತನು ಮೆಚ್ಚುವಂಥ ಒಂದು ನಾಲಿಗೆ ನಿಜವಾಗಲೂ ಅದು ಶ್ರೇಷ್ಠವಾದದ್ದು. ಹಾಗಾಗಿ ಇನ್ನೊಂದು ಸಾರಿ ಆ ಒಂದೊಂದು ಮಾತುಗಳ ಸತ್ಯವೇದದಿಂದ ನಿಮ್ಮೊಟ್ಟಿಗೆ ಹಂಚಿಕೊಂಡಿರುವಾಗ ಇನ್ನೊಂದು ಸಾರಿ ಆ ಮಾತುಗಳನ್ನು ನೀವುಗಳು ಸಮಯವನ್ನು ತೆಗೆದುಕೊಂಡು ಮತ್ತೆ ಪುನಃ ನೀವು ಆ ಮಾತುಗಳನ್ನು ಧ್ಯಾನ ಮಾಡಿ ಅವುಗಳ ಹೃದಯದಲ್ಲಿ ನಾವು ಇಟ್ಟುಕೊಂಡು ಆ ದೇವರು ಮೆಚ್ಚುವಂಥ ಆ ನಾಲಿಗೆಯಾಗಿ ನಮ್ಮ ನಾಲಿಗೆಯನ್ನು ಮಾರ್ಪಡಿಸಿ ಎಂಬುದಾಗಿ ನಾವು ಕರ್ತನಿಗೆ ಒಪ್ಪಿಸಿ ಆತನು ಮೆಚ್ಚುವಂಥ ಮಾತುಗಳನ್ನು ಮಾತಾಡುತ್ತಾ ಈ ನಾಲಿಗೆಯಿಂದ ನಾವು ಮುಂದೆ ಸಾಗೋಣ. ಅದು ಆ ಮುಂದೆ ಇರುವಂತಹ ನಮ್ಮ ಕುಟುಂಬದವರಿಗೂ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ದೇವರ ಮಕ್ಕಳಿಗೂ, ನಮ್ಮ ಆತ್ಮೀಯ ಸ್ನೇಹಿತರಿಗೂ, ನಮ್ಮ ಬಂಧು ಬಳಗದವರಿಗೂ, ನಮ್ಮ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಮಾತ್ರವಲ್ಲ, ದೇವರು ಕೂಡ ಮೆಚ್ಚುವಂತಹ ಈ ಮಾತುಗಳನ್ನು ಈ ನಾಲಿಗೆಯಿಂದ ನಾವು ಮಾತಾಡುತ್ತಾ ನಾವು ಮುಂದೆ ಮುಂದೆ ಸಾಗೋಣ ಎಂಬುದಾಗಿ ಹೇಳುತ್ತಾ ಈ ಮಾತುಗಳನ್ನು ನಾನು ಮುಗಿಸುವಂತನಾಗಿದ್ದೇನೆ. ದೇವರು ಈ ಮಾತುಗಳಿಂದ ನಮ್ಮೆಲ್ಲರ ನಾಲಿಗೆಯನ್ನು ದೇವರು ಮೆಚ್ಚುವಂಥ ಒಂದು ಕಾರ್ಯವಾಗಿ ಮಾರ್ಪಡಿಸಲಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುವಂತನಾಗಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು.